ಸರಿ, ರೇಷನ್ ಕಾರ್ಡಲ್ಲಿ ಯಾವ ರೀತಿ ನೀವು ತಿದ್ದುಪಡಿ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ನೋಡ್ಬೋದು, ನಿಮ್ಮ ಆಹಾರ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಬಾರಲ್ಲಿ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ. ಆಹಾರ ಅಂತ ಟೈಪ್ ಮಾಡ್ಕೊಂಡು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಈ ಸೇವೆಗಳಿದೆ, ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೇವೆಗಳ ಕ್ಲಿಕ್ ಮಾಡಿದ್ವಿ. ಈ ಪಡಿತರ ಚೀಟಿ ಅಂತ ಇದೆ, ಇದ್ರ ಮೇಲೆ ಹೋಗ್ಬಿಟ್ಟು ನೀವು ಕೆಳಗಡೆ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಡಿಸ್ಟಿಕ್ ಯಾವುದಿದೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬೆಳಗಾಂ ಇದೆ, ಬೆಳಗಾವನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗಾಗಲೇ ಯಾರ ಹತ್ರ ಆರ್ ಡಿ ಸರ್ವರ್ ಹಳೇದಿದೆ ಅಂದರೆ ಇಲ್ಲಿ ನೋಡ್ಬೋದು, ವರ್ಷನ್ 1005 ಅಂತ ಹೊಸ ಸೆಕ್ಯೂರಿಜನ್ ಅಪ್ಡೇಟ್ ಆಗಿದೆ ಸಾಫ್ಟ್ವೇರು. ಸೊ ಈಗಾಗಲೇ ಹಳೇದಿದ್ದರೆ ಅದು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೊಸ ಸಾಫ್ಟ್ವೇರ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಸಾಫ್ಟ್ವೇರ್ನ ನಿಮ್ಮ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಈ ವರ್ಷನ್ನ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ನೀವು ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳುತ್ತೆ. ಸೊ ಯಾವ ರೀತಿ ಅದನ್ನು ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಇನ್ಸ್ಟ್ರಕ್ಷನ್ ಟು ಇನ್ಸ್ಟಾಲ್ ಬಯೋಮೆಟ್ರಿಕ್ ಡಿವೈಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ಸೊ ಇದನ್ನು ನೋಡಿಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ಕೆಳಗಡೆ ನೋಡ್ಬೋದು, ನೀವು ಸಲ್ಲಿಸಿದ ಅರ್ಜಿಯನ್ನು 7 ದಿನಗಳಲ್ಲಿ ನೀವು ಪೂರ್ಣಗೊಳಿಸಿದರೆ ಸ್ವಯಂಚಾಲಿತವಾಗಿ ತಿರಸ್ಕರಿಸಲಾಗುವುದು. ಸೊ ನಿಮ್ಮ ಅರ್ಜಿಯನ್ನು ನೀವು ಸಲ್ಲಿಸಿದ ಅರ್ಜಿಯನ್ನು 7 ದಿನದ ಒಳಗಾಗಿ ನಿಮ್ಮ ಫುಡ್ ಆಫೀಸ್ಗೆ ಕೊಟ್ಟು ಅದನ್ನು ಪೂರ್ಣಗೊಳಿಸದಿದ್ದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಯಾವಾಗಂದರೆ 7 ದಿನದ ನಂತರ. 7 ದಿನದ ಒಳಗಾಗಿ ನಿಮ್ಮ ಫುಡ್ ಆಫೀಸ್ನ ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ, ಅಲ್ಲಿ ಫುಡ್ ಆಫೀಸ್ ಅಂತ ಇರುತ್ತೆ, ಫುಡ್ ಆಫೀಸ್ಗೆ ಹೋಗಿ ನಿಮ್ಮ ಅರ್ಜಿಯನ್ನು ಅಲ್ಲಿ ಸಲ್ಲಿಸಬೇಕು. ಸೊ ನಿಮ್ಮ ಸಲ್ಲಿಸಿದ ಅರ್ಜಿಯನ್ನು ಪೂರ್ಣಗೊಳ್ಳುತ್ತೆ. ಸೊ ಇಲ್ಲಿ ನೋಡ್ಬೋದು, ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್. ನಿಮ್ಮ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ರೇಷನ್ ಕಾರ್ಡ್ ನಂಬರ್ ಇಲ್ಲಿ ಹಾಕ್ಕೊಳ್ಳಿ. ಸೊ ನಿಮ್ಮ ರೇಷನ್ ಕಾರ್ಡ್ನ ನಂಬರ್ ಹಾಕೊಂಡು ಮುಂದೆ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ನ ಮೆಂಬರ್ಗಳ ಹೆಸರು ಬರುತ್ತೆ. ಸೊ ಯಾರು ಇದ್ದಾರೆ ಅವರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ನಿಮ್ಮ ಫಿಂಗರ್ನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಚರ್ ಮಾಡಿದ ಓಕೆ ಅಂತ ಕೊಡಿ. ಇಲ್ಲಿ ಕ್ಯಾಪ್ಚರ್ ಇದೆ, ಕ್ಯಾಪ್ಚರ್ ಕೂಡ ಹಾಕಿ. ಕ್ಯಾಪ್ಚರ್ ಹಾಕ್ತೀನಿ. ಕ್ಯಾಪ್ಚರ್ ಹಾಕಿ ಆಮೇಲೆ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಡಾಟಾ ಪೇಜ್. ಸೊ ಆಲ್ರೆಡಿ ನಾನು ಅಪ್ಡೇಟ್ಗಾಗಿ ರಿಕ್ವೆಸ್ಟ್ ಕಳಿಸಿದ್ದೀನಿ. ಸೊ ಪ್ರಿಂಟೌಟ್ ಕೂಡ ನೋಡ್ಬೋದು, ಈ ಥರ ನಿಮ್ಮ ಪ್ರಿಂಟೌಟ್ ಬರುತ್ತೆ. ಸೊ ಇದನ್ನು ಪ್ರಿಂಟ್ ಈ ಥರ ತೆಗೆದುಬಿಟ್ಟು ಸೇವ್ ಕೂಡ PDF ಮಾಡ್ಕೊಳ್ಳಿ. ಈ ಪ್ರಿಂಟ್ನ ತೆಗೆದುಕೊಂಡು ನೀವೇನು ಮಾಡಬೇಕು, ನಿಮ್ಮ ಫುಡ್ ಆಫೀಸ್ಗೆ ಕೊಡಬೇಕು. ಫುಡ್ ಆಫೀಸಿಗೆ 7 ದಿನದ ಒಳಗಾಗಿ ಫುಡ್ ಆಫೀಸ್ಗೆ ಕೊಟ್ಟರೆ ನಿಮ್ಮ ಅರ್ಜಿಯನ್ನು ನಿಮ್ಮ ಫುಡ್ ಆಫೀಸಿನವರು ತಿದ್ದುಪಡಿ ಮಾಡೋದು. 7 ದಿನದ ನಂತರ ಹೋದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.